ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಎದ್ಬಿಟ್ಟು ತಲೆಗೆ ಆಯಿಲ್ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡಿದ್ರಾಯ್ತು ಅಂದ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೆ ನೋಡಿ. ಹಾಗೆ ಟೀ ಕುಡ್ಕೊತ ಕೂತ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಕೂಡ ಇವತ್ತು ಶಾಪಿಗೆ ಹೋಗಿರಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ನಾನು ಸಂಕ್ರಾಂತಿಗೋಸ್ಕರ ನಮ್ಮ ಊರಿಗೆ ಹೋಗ್ತಿದ್ನಲ್ವ, ಹಂಗಾಗಿ ನನ್ನ ಕಳಿಸಿಬಿಟ್ಟು ಅವರು ಹೋದ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಉಳ್ಕೊಂಡಿದ್ರು ನೋಡಿ. ಸನಿ ಕೂಡ ಅವ್ರ ಜೊತೆಗೆ ಆಟ ಆಡ್ಕೊತಾ ಇದ್ದ. ನಾನು ಹಾಗೆ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ತಲೆ ಡ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನಾನು ರೇರು ಹೇರ್ ಡ್ರೈಯರ್ ತೊಗೊಂಡು ಡ್ರೈ ಮಾಡ್ಕೊಳ್ಳೋದು. ಇವತ್ತು ಊರಿಗೆ ಹೋಗೋದಿತ್ತಲ್ವ, ಸುಮ್ಮನೆ ಅಷ್ಟು ಬೇಗ ತಲೆ ಆರಲ್ಲ ಅಂದ್ಬಿಟ್ಟು ಹೇರ್ ಡ್ರೈಯರ್ ತೊಗೊಂಡು ಕ್ಲೀನಾಗಿ ಎಲ್ಲನೂ ಡ್ರೈ ಮಾಡ್ಕೊತಾ ಇದ್ದೆ. ನನ್ನ ಕೂದಲು ಫುಲ್ ಡ್ರೈ ಆಗಬೇಕಂದ್ರೆ ಮಿನಿಮಮ್ 10 ಮಿನಿಟ್ಸ್ ಆದರೂ ಬೇಕೇ ಬೇಕು. ನಾರ್ಮಲ್ ಆಗಿ ಅಂದರೆ ಬೆಳಗ್ಗೆ ಸ್ನಾನ ಮಾಡಿದರೆ ಸಾಯಂಕಾಲದವರೆಗೂ ಬೇಕಾಗುತ್ತೆ ಟೈಮು, ಫುಲ್ಲಾಗಿ ಆರಬೇಕಂದ್ರೆ. ಹಾಗಾಗಿ ಸುಮ್ಮನೆ ಯಾಕೆ ಹೊರಗಡೆ ಹೋಗ್ತಿರ್ತೀವಲ್ವ, ಹಂಗಾಗಿ ಹೇರ್ ಡ್ರೈಯರ್ ತೊಗೊಂಡು ಹೇರ್ ಡ್ರೈ ಮಾಡ್ಕೊತಿದ್ದೆ ನೋಡಿ. ಹೇರ್ ಸ್ಟ್ರೇಟ್ನಿಂಗ್ ಹಾಗೇ ಇದೆ, ಇನ್ನೂ ಏನೂ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಡ್ಯಾಂಡ್ರಫ್ ಕೂಡ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಮುಂಚೆಗಿಂತ ಸ್ವಲ್ಪ ಜಾಸ್ತಿ ಡ್ಯಾಂಡ್ರಫ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ನೋ ಪ್ರಾಬ್ಲಮ್. ನನಗೆ ಆ ಥರ ಏನೂ ಆಗಿಲ್ಲ. ನಾನೇ ಸ್ವಲ್ಪ ಜಾಸ್ತಿ ಕೂದಲನ್ನ ಫೋಲ್ಡಿಂಗ್ ಮಾಡ್ತೀನಲ್ವಾ, ಹಾಗಾಗಿ ಬೇಗ ಹೋಗೋ ಚಾನ್ಸಸ್ ಇರುತ್ತೆ ಅನ್ಕೊತೀನಿ. ಇವಾಗಂತೂ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಬಟ್ ನನಗೆ ಕಂಫರ್ಟ್ ಝೋನ್ ಆಗಿಬಿಟ್ಟಿದೆ. ನಾನೇನಾದರೂ ಅಡುಗೆ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಹೇರ್ಸ್ನ ಹಾಗೆ ಬಿಟ್ಕೊಂಡು ನನಗೆ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಂಗಾಗಿ ನಾನು ಎಲ್ಲನೂ ತೊಗೊಂಡು ಒಂಥರ ಪೋನಿ ಥರ ಕಟ್ಕೊಂಡು ಫುಲ್ಲೆಲ್ಲ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಹೇರ್ಸ್ನ. ಅದು ಸ್ವಲ್ಪ ಲೈಟಾಗಿ ಈ ಥರ ಪ್ರಾಬ್ಲಮ್ ಕೊಡ್ಬೋದೇನಂತ ಅನ್ಕೊತೀನಿ, ಬಟ್ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ ಒಂದು 2 ಮಂತ್ಸ್ ಆಗಿರ್ಬೋದು ಅನ್ಕೊತೀನಿ. ನೋ ಪ್ರಾಬ್ಲಮ್, ಯಾವುದೇ ಥರ ಇಲ್ಲ. ಆ ಥರ ನಾನು ಹಾಕ್ಕೊಂಡಾಗ ತಿರ್ಗಿ ಹೆಡ್ ಬಾತ್ ಮಾಡಿದಾಗ ಸರಿ ಹೋಗ್ಬಿಡುತ್ತೆ, ಮತ್ತು ಬಾಚ್ಕೊಂಡಾಗ ಸರಿ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಕೂಡ ಮಾಡ್ಕೊತಾ ಇದ್ದೀನಿ, ಬಟ್ ಮುಂದೆ ಅದನ್ನು ಪ್ರಾಬ್ಲಮ್ ಆದರೂ ಆಗ್ಬೋದು. ನೀವು ಕೂಡ ಅಬ್ಸರ್ವ್ ಮಾಡ್ತಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ನಾನು ಪೋನಿ ಹಾಕ್ಕೊಂಡೇ ಇರ್ತೀನಿ. ಹಾಗೆ ನೋಡ್ತಿರ್ಬೋದು, ಬೆಳಗ್ಗೆ ತಿಂಡಿ ಮಾಡೋಣ ಅಂತೇಳಿ ಅಡುಗೆ ಮನೆ ಕಡೆ ಬಂದೆ ನೋಡಿ. ಅಡುಗೆ ಮನೆನ ಒಂದ್ಸಲ ನಾನು ಯಾವಾಗಲೂ ಕ್ಲೀನಾಗಿ ಇಟ್ಟರೂ ಕೂಡ ಇನ್ನೊಂದು ಸತಿ ಬೆಳಗಿನ ಜಾವ ಎಲ್ಲನೂ ಬಟ್ಟೆ ತೊಗೊಂಡು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊತೀನಿ. ರೀಸನ್ ಏನಪ್ಪ ಅಂದರೆ, ನಿಮ್ಗೆ ಗೊತ್ತೇ ಇರೋ ಹಾಗೆ ರಾತ್ರಿ ಎಲ್ಲ ಯಾವುದೇ ಥರ ಕೀಟಾಣುಗಳು ಓಡಾಡಿದ್ರೂ ನಾವು ಆ ಕಡೆ ತರಕಾರಿ ಇಡ್ತಿರ್ತೀವಿ, ಏನಾದರೂ ಇಡ್ತಾ ಇರ್ತೀವಿ, ಪ್ರಾಬ್ಲಮ್ ಆಗದೇ ಇರಲಿ ಅಂದ್ಬಿಟ್ಟು ನಾನು ಮತ್ತೊಂದು ಸಲನ ಚೆನ್ನಾಗಿ ಒರೆಸ್ಕೊತೀನಿ ನೋಡಿ. ಫಸ್ಟಿಗೆ ಅವಲಕ್ಕಿ ಮಾಡೋಣ ಅಂತ ತರಕಾರಿ ಹೆಚ್ಕೊಂಡಿರೋದು ನಿಜ, ಬಟ್ ಆಮೇಲೆ ನೋಡಿದರೆ ಅವಲಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಳ್ಬೇಕಾಯಿತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್. ಆ್ಯಂಡ್ ನಾನು ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ತಂಗಿ ಕೂಡ ಬರ್ತಾ ಇದ್ಲು, ಅವಳು ನಾನು ಸೇರಿ, ಅಂದರೆ ಅವಳು ಕೂಡ ಅವ್ರ ಊರ್ಲಿಂದ ನಮ್ಮ ಊರಿಗೆ ಬಂದು ಇಬ್ಬರು ಸೇರಿಕೊಂಡು ಊರಿಗೆ ಹೋಗ್ತಾ ಇದ್ವಿ ನೋಡಿ. ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಅವಳು ಬಂದ ತಕ್ಷಣವೇ ಹೊರಡೋದಂತೇಳಿ ನಾಷ್ಟ ಮಾಡ್ಕೊಂಡು ಬಿಡೋಣ ಬೇಗ ಬೇಗ ಅಂತೇಳಿ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ. ತವ್ರ ಮನೆಗೆ ಹೋಗೋಕ್ಕಂದ್ರೆ ಯಾರಿಗಿಷ್ಟ ಇರಲ್ಲಲ್ವ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಹಾಗೆ ಇರುತ್ತೆ. ನಾನು ಕೂಡ ಬೇಗನೆ ಹೋದ್ಬಿಟ್ರೆ ಆಯಿತು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಕೆಲಸ ಮಾಡ್ಕೊತಾ ಇದ್ದೆ ನೋಡಿ. ಹಾಗೆ ಸನಿ ಕೂಡ ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಸ್ವಲ್ಪ ಸನಿದು ಅರ್ಧ ಕೆಲಸ ಕೂಡ ನನಗೆ ಸ್ವಲ್ಪ ಅವ್ರ ಅಪ್ಪ ಇರೋದ್ರಿಂದ ಸ್ವಲ್ಪ ನನಗೆ ಅರ್ಧ ಕೆಲಸ ಕಡಿಮೆ ಕೂಡ ಆಗಿತ್ತು. ಅವ್ನ ಸ್ನಾನ ಮಾಡಿಸೋದು, ಅವನಿಗೆ ಬ್ರಷ್ ಮಾಡಿಸೋದು, ಗೊತ್ತಲ್ವ ನಾರ್ಮಲ್ ಡೇಲಿ ಪಾಪುಗಳ ಕೆಲಸ ಎಲ್ಲ ಅವ್ರು ನೋಡ್ಕೊತಾ ಇದ್ರಲ್ವ. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡ್ಕೊತಾ ಇದ್ದೆ ನೋಡಿ. ನಾನು ಫಸ್ಟಿಗೆ ಅವಲಕ್ಕಿ ಮಾಡ್ಕೊಂಡು ಬಿಡೋಣ, ಎಲ್ರಿಗೂ ಆಗುತ್ತೆ, ಇನ್ನೇನು ಉಪ್ಪಿಟ್ಟು ಮಾಡೋದು ಅಂತ ಅಂದ್ಕೊಂಡೆ.
ತರಕಾರಿ ಎಲ್ಲ ಹೆರ್ಚ್ಕೊಂಡೆ. ಬಟ್ ನೋಡ್ತಿದ್ರೆ ಅವಲಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಪರವಾಗಿಲ್ಲ, ಉಪ್ಪಿಟ್ಟೆ ಮಾಡಿಬಿಡೋಣ, ಬೇಗ ಆಗೋದಂದರೆ ಅದೊಂದೇ ಅಲ್ವಾ ಅಂದ್ಬಿಟ್ಟು ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋಬೇಕಂತ ಹೆರ್ಚ್ಕೊತಾ ಇದ್ದೀನಿ ನೋಡಿ. ಹಾಗೆ ಇವೇನಪ್ಪ ಅಂದರೆ ಈರುಳ್ಳಿ ತುಂಬಾ ಅಂದರೆ ತುಂಬಾ ಅಂದರೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಾ ಇತ್ತಂದರೆ ನನಗೆ, ನೋಡ್ತಿರ್ಬೋದು ನೀವು, ಕಾಣಿಸ್ತಾನೇ ಇರಲಿಲ್ಲ. ಹೆಂಗೋ ಏನೋ ಮಾಡಿ ಫೈನಲ್ ಆಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಸ್ವಲ್ಪ ಬೆಳಗ್ಗೆಲಿಂದ ವಿಂಡೋ ಕೂಡ ಓಪನ್ ಮಾಡಿರಲಿಲ್ಲ ನಾನು, ಹಾಗೆ ಬಂದುಬಿಟ್ಟಿದ್ದೆ. ಹೇರ್ಸು ಸ್ನಾನ ಮಾಡ್ಕೊಂಡು ಬಂದು ಹೇರ್ ಡ್ರೈ ಮಾಡ್ಕೊಂಡಿದ್ನಲ್ವ, ಸ್ವಲ್ಪ ಹಾಗೆ ಬಿಟ್ಬಿಡೋಣ ಅಂತೇಳಿ ಹಾಗೆ ಬಿಟ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಆ ಥರ ನಾನು ಬೇಗನೆ ಫೋಲ್ಡ್ ಮಾಡಿಬಿಟ್ರೆ ಅದೇ ಥರನೇ ಶೇಪ್ ಕುಂತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಹೇರ್ ಡ್ರೈ ಮಾಡಿಂದ ಒಂದು ಸ್ವಲ್ಪ ಹೊತ್ತು ಸಿರಮ್ ಹಾಕೋವರೆಗೂ ಹೇರ್ ಬ್ಯಾಂಡ್ ಮಾಡೋಕ್ಕೆ ಹೋಗಬಾರ್ದು. ಮಾಡಿದರೆ ಏನಾಗ್ಬಿಡುತ್ತೆ ಅಂದರೆ ನಾವು ಯಾವ ಥರ ಬ್ಯಾಂಡ್ ಮಾಡಿರ್ತೀವಲ್ಲ ಅದೇ ಥರ ಸುಮ್ಮನೆ ಒಂದು 5% ಶೇಪ್ ಕಾಣಿಸ್ತಾ ಇರುತ್ತೆ. ಅಷ್ಟು ಕೂಡ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಸುಮ್ಮನೆ ಹೋಗ್ಲಿ ಬಿಡು ಅಂತೇಳಿ ನಾನು ನಾರ್ಮಲಾಗಿ ಅಷ್ಟೇ ಬಿಟ್ಬಿಡ್ತೀನಿ ಸಿರಮ್ ಹಾಕೋವರೆಗೂ. ಇನ್ನೂ ಸಿರಮ್ ಹಾಕಿರಲಿಲ್ಲ ನಾನು, ಹಾಗೆ ಬಿಟ್ಟಿದ್ದೆ ನೋಡಿ. ಹಾಗೆ ಕೆಲಸ ಕೂಡ ಮಾಡಿಕೊಂಡು ಸನ್ನಿ ಜೊತೆಗೆ ಹಾಗೆ ಮಾತಾಡಿಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ ನಾನು. ಅವನು ಯಾವಾಗ ಹೋಗ್ಬೇಕು ಅಮ್ಮ ಅಂದರೆ ನಮ್ಮಮ್ಮಗೆ ಅವ್ವ ಅಂತ, ಅವನು ಯಾವಾಗ ಹೋಗ್ಬೇಕು ಅವ್ವನ ಮನೆಗೆ, ಹಾಗೆ ಹೀಗೆ ಎಲ್ಲ ಕ್ವಶನ್ ಕೇಳ್ತಾ ಇದ್ದ. ಎತ್ತು ಪುಟ್ಟ ಹೋಗೋಣ, ನಾಷ್ಟ ಮಾಡ್ಕೊಳ್ಳೋಣ, ಚಿಕ್ಕಿ ಬರುತ್ತೆ ಹೋಗೋಣ ಅಂತ ಹೇಳ್ಕೊತ ಅಡುಗೆ ಮಾಡ್ತಾ ಇದ್ದೆ. ಇನ್ನೇನು ಈ ಕಡೆ ಅಡುಗೆ ಮಾಡ್ಕೊತಾನೂ ಇದ್ದೆ. ಈ ಕಡೆ ಸ್ವಲ್ಪ ಪಾತ್ರೆಗಳನ್ನು ಮಿಕ್ಕಿದ್ವಲ್ವ, ಈಗ ತಾನೇ ಎಲ್ಲ ಯೂಸ್ ಮಾಡಿದ್ದು, ಟೀ ಕುಡಿದಿದ್ದು ಎಲ್ಲನೂ ಅವನು ಸೈಡಿಗೆಲ್ಲ ತೊಳ್ಕೊಂಡು ಬಿಡೋಣ ಅಂತ ಅವನು ಕೂಡ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಬೇಗನೆ ಮಾಡ್ಕೊಂಡು ಬಿಡ್ಬೇಕಂತೇಳಿ. ಹಾಗೆ ನಾನು ಮೊನ್ನೆ ಮಾಡಿದ್ನಲ್ವ ಟೊಮೊಟೊ ಚಟ್ನಿ, ಟೊಮೊಟೊ ಗೊಜ್ಜು, ಅದನ್ನು ಕೂಡ ಅಮ್ಮನ ಮನೆಗೆ ಸ್ವಲ್ಪ ತೊಗೊಂಡೋದ್ರಾಯ್ತು ಅಂತೇಳ್ಬಿಟ್ಟು ಅದನ್ನು ಕೂಡ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ನೋಡಿ. ಹಾಗೆ ಈ ಕಡೆ ರವೆ ಹುರ್ಕೊಂಡು ಬಿಡೋಣ ನೀಟಾಗಿ ಅಂತ ರವೆ ಹುರ್ಕೊತಾ ಇದ್ದೆ. ಏನಪ್ಪ ಅಂದರೆ ಜಾಸ್ತಿನೇ ಮಾಡ್ಕೊಂಡಿದ್ನಲ್ವ ಸ್ವಲ್ಪ, ಹಾಗಾಗಿ ಅಲ್ಲಿ ಕೂಡ ಕೊಟ್ಬಿಡೋಣ, ಒಂದು ಸ್ವಲ್ಪ ಅವರು ಕೂಡ ಟೇಸ್ಟ್ ನೋಡ್ತಾರೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನಾವು ಮಾಡೋ ಅಡುಗೆ ಎಷ್ಟು ಜನಕ್ಕೆ ತಿನ್ನಿಸ್ತೀವೋ ಅಷ್ಟು ನಮ್ಮ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ನೋಡಿ. ಹಾಗಾಗಿ ನನಗಂತೂ ನಾನು ಏನು ಮಾಡ್ಕೊಂಡಿರ್ತೀನಿ, ನಾನು ಪ್ರತಿ ಸತಿ ಅತ್ತೆ ಹತ್ರ ಹೋದಾಗೂ ಅಷ್ಟೇ, ಮತ್ತು ಏನಾದರೂ ಸ್ಪೆಷಲ್ ಮಾಡಿ ಅವರು ತಿಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ನಾವು ಮಾಡಿದ ಅಡುಗೆ ಇನ್ನೊಬ್ರಿಗೆ ಖುಷಿಪಟ್ಟು ತಿಂದರೆ ಅದರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಹಾಗಾಗಿ ಅಮ್ಮನಿಗೂ ಸ್ವಲ್ಪ ಇದ್ರೆ ಆಯ್ತು ಅಂದ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ಅಷ್ಟೊಂದು ನಾವು ತಿನ್ನಲ್ಲ, ಮತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಕೂಡ ಹೋದ್ರಾಯ್ತು. ಎಷ್ಟಂತ ತಿನ್ನಬೇಕು, ಜಾಸ್ತಿನೇ ಮಾಡ್ಕೊಂಡೇ ಇದ್ದೆ ನಾನು. ಅತ್ತೆಗೆ ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಆ ಕಡೆ ಕೂಡ ಕೊಟ್ಟು ಈ ಕಡೆನೂ ಸ್ವಲ್ಪ ತೊಗೊಂಡೋಗೋಣ ಅಂತೇಳಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆಲಿಂದ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಎಷ್ಟೇ ಅಡುಗೆ ಮನೆಯಲ್ಲಿ ಓಡಾಡಿ, ಎಷ್ಟೇ ಪಾತ್ರೆಗಳು ತೊಳೆದ್ರೂ ಕೂಡ ಇನ್ಯಾವುದೋ ಒಂದು ಪಾತ್ರೆ ಬಂದು ಸಿಂಕಲ್ಲಿ ಬಿದ್ದೋಗ್ಬಿಡುತ್ತೆ. ಅದಂತೂ ನಿಜಾನೇ ನೋಡಿ. ನಾನು ಅಡುಗೆ ಮನೇಲಿ 1 ಅವರ್ಲಿಂದ ಒದ್ದಾಡ್ತಾನೇ ಇದ್ದೀನಿ, ಇನ್ನೂ ಕೆಲಸ ಆಗ್ತಾನೇ ಇರಲಿಲ್ಲ ನಂದು. ಹಾಗೆ ಈ ಕಡೆಲಿಂದ ಪಾತ್ರೆ, ನಾನು ಊರಿಗೆ ಹೋಗ್ಬೇಕಂತೇಳಿ ಬೇಗನೆ ಕೆಲಸ ಮುಗಿಸ್ಕೋಬೇಕಂತ ಅಂದ್ಕೊಂಡ್ರೆ ಅದು ಉಲ್ಟಾನೇ ಹೊಡಿತಾ ಇತ್ತು ನನಗೆ. ನಾನೆಷ್ಟು ಕೆಲಸ ಮುಗಿಸ್ಕೋಬೇಕಂದಷ್ಟು ಕೆಲಸ ಜಾಸ್ತಿನೇ ಬರ್ತಾಯಿದ್ವು. ಹಾಗಾಗಿ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗ್ಬಿಡ್ತು. ನಾನು ಅದೇ ಅಂದ್ಕೊತಾ ಇದ್ದೆ. ಇವಾಗ ಏನಾಗ್ಬಿಡುತ್ತೆ ಅಂತಂದರೆ ನಾವು ಕೂಡ ಬೇಗನೆ ರೆಡಿಯಾಗಿ ಹೋಗೋಣ ಅಂದ್ಕೊಂಡಿರ್ತೀವಲ್ಲ, ಅವತ್ತು ಫುಲ್ ಉಲ್ಟಾ ಆಗ್ಬಿಟ್ಟಿರುತ್ತೆ. ಏನೋ ಕೆಲಸ ತ್ರಿಬಲ್ ಕೆಲಸ ಬಂದುಬಿಡುತ್ತೆ. ನನಗೂ ಕೂಡ ಹಾಗೆ ಆಯಿತು. ಒಂದು ಸಲ ಫುಲ್ಲು ರವೆ ಎಲ್ಲ ಚೆಲ್ಲಿಬಿಟ್ಟೆ. ಫುಲ್ ಎಲ್ಲ ಚೆಲ್ಲಿ
ಅದನ್ನೆಲ್ಲ ತುಂಬಿ ಡಸ್ಟ್ಬಿನ್ನಿಗೆ ಹಾಕಾಯ್ತು. ನೆಕ್ಸ್ಟ್ ಇನ್ನೇನು ರವೆ ಹುರಿತಿದ್ನಲ್ವ ಅಲ್ಲಿ ಕೂಡ ಚೆಲ್ಕೊಂಡ್ಬಿಟ್ಟೆ 3 ಟೈಮು. ಅದು ಏನೋ ಈ ಥರನೇ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಉಪ್ಪಿಟ್ಟು ಯಾಕಾದ್ರೂ ಮಾಡ್ತಾ ಇದ್ದೀನೋ ಅನ್ನೋ ಫೀಲ್ ಕೊಡ್ತು ನನಗಂತೂ. ಲಾಗ್ ಮಾಡೋಕ್ಕೂ ಮೂಡ್ ಹೊರಟೋಗ್ಬಿಡ್ತು, ಅಷ್ಟು ಮೂಡ್ ಆಫ್ ಆಗ್ಬಿಡ್ತು. ಪರವಾಗಿಲ್ಲ, ನಾರ್ಮಲ್ ಆಗೋದೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ತಿರ್ಗಾ ಓಕೆ ಏನಾದರೂ ಪರವಾಗಿಲ್ಲ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಈ ಕಡೆ ಹಾಗೆ ಇನ್ನೂ ಸ್ವಲ್ಪ ಪಾತ್ರೆಗಳೆಲ್ಲ ಮುಕ್ಕಿದ್ವಲ್ವ ಅವನು ಕೂಡ ತೊಳ್ಕೊತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಪಾತ್ರೆ ತೊಳಿತೀವ, ಮತ್ತು ನಾಷ್ಟ ಮತ್ತೆ ಪಾತ್ರೆಗಳಿರ್ತಾವ ಅವು ಕೂಡ ತೊಳ್ಕೊಂಡು ಬಿಡಬೇಕು. ಹಾಗೆ ಅಲ್ವಾ, ಪಾತ್ರೆಗಳು ಬೀಳ್ತಾನೇ ಇರ್ತವೆ. ಅಡುಗೆ ಮನೆಯಲ್ಲಿ ಖಾಲಿನೇ ಇರಲ್ಲ ಸಿಂಕು, ಹಾಗೆ ಆಗ್ಬಿಟ್ಟಿತ್ತು ನೋಡಿ ನಂದು ಕೂಡ. ನೆಕ್ಸ್ಟ್ ಫೈನಲ್ ಆಗಿ ಅಡುಗೆ ಮನೆಯೆಲ್ಲ ಕೆಲಸ ಮುಗೀತಲ್ವ, ಸ್ವಲ್ಪ ಊರಿಗೆ ಹೋಗೋದು ಮತ್ತೆ ಬರೋದು ಯಾವಾಗ ಆಗುತ್ತೋ ಏನೋ ಅಂದ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ಬಿಡೋಣ, ಇಲ್ಲಾಂದರೆ ಪಾಪ 3-4 ಡೇಸು ಹಾಗೆ ಅಲ್ವಾ ಅಂದ್ಬಿಟ್ಟು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಗಿಡಗಳಿಗೆ ನೀರು ಹಾಕೋಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಯಾಕಂದರೆ ಇಲ್ಲಾಂದರೆ ಮತ್ತೆ ಎಷ್ಟು ಚೆನ್ನಾಗಿ ಚಿಗ್ತಿದ್ದಾವೆ ಮತ್ತೆಲ್ಲ ತಿರ್ಗಾ ಬಾಡೋಗ್ಬಿಡ್ತವೆ. ಇವಾಗೆಲ್ಲ ನಾನು ಹಾಕಿರ್ತೀನ, ಇನ್ನೊಂದು 2 ಡೇಸ್ ಆಗೋಣ ಪಕ್ಕದ ಮನೆ ಆಂಟಿ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಗಿಡಗಳು, ಅವರು ಕೂಡ ನೋಡಿ ಹಾಕು ಆಂಟಿ ಅಂತ ಹೇಳೋಗಿರ್ತೀನಲ್ವ, ಅವರು ಕೂಡ ಒಂದು ಟೈಮ್ ಹಾಕ್ತಾರೆ. ನಮ್ಮ ಹಸ್ಬೆಂಡು ಕೂಡ ಸಾಯಂಕಾಲ ಮನೆಗೆ ಬರ್ತಾರಲ್ಲ ಅವರು ಕೂಡ ಗಿಡಗಳನ್ನ ನೋಡ್ಕೊತಾರೆ, ಪರವಾಗಿಲ್ಲ. ಬಟ್ ಅವ್ರಿಗೆ ಜಾಸ್ತಿ ನೆನಪಿರಲ್ಲ, ಹಾಗಾಗಿ ನಾನೇ ಜಾಸ್ತಿ ಹಾಕೋದ್ರಿಂದ ನನಗೆ ಒಂಥರ ಫೀಲ್ ಆಗ್ತಿರ್ತದೆ ಬಿಟ್ಟು ಹೋಗೋ ಟೈಮಲ್ಲಿ. ಹಾಕ್ಬಿಟ್ಟೆ. ನಾಷ್ಟ ಕೂಡ ರೆಡಿ ಆಯಿತು ನೋಡಿ, ಇಬ್ಬರು ಕೂಡ ತಿಂತಿದ್ವಿ. ನಾನು ಹೇಳಿದ್ನಲ್ವಾ ಉಪ್ಪಿಟ್ಟು ಮಾಡೋ ಟೈಮಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು ನನಗೆ, ಫುಲ್ ಎಲ್ಲ ಚೆಲ್ಲೋಗ್ಬಿಡ್ತಂತ. ಅದ್ರ ಮಧ್ಯೆ ನಾನು ಉಪ್ಪಿಟ್ಟಿಗೆ ಉಪ್ಪೇ ಹಾಕಿರಲಿಲ್ಲ. ಸಡನ್ಲಿ ಫುಲ್ ಇಬ್ರಿಗೂ ಶಾಕು, ಏನು ಮಾಡಿಬಿಟ್ಟೆ ಉಪ್ಪಿಟ್ಟು ನಾನು ಅಂತ ಹೇಳ್ಬಿಟ್ಟು. ಉಪ್ಪಿಟ್ಟಲ್ಲಿ ಉಪ್ಪೇ ಹಾಕಿರಲಿಲ್ಲ. ನಮ್ಮ ಹಸ್ಬೆಂಡ್ ಅದೇ ಹೇಳ್ತಿದ್ರು ಉಪ್ಪಿಟ್ಟಲ್ಲಿ ಉಪ್ಪೇ ಹಾಕಿಲ್ಲಲ್ವಾ ಅಂತೇಳಿ. ಹಾಗಾಗಿ ಟೋಟಲ್ ಮೂಡ್ ಆಫ್ ಆಗೋಗ್ಬಿಡ್ತು ನಂದಂತೂ. ಏನೋ ಗೊತ್ತಿಲ್ಲ, ಬೆಳಗಿನ ಜಾವ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದರೆ ಡೇ ಫುಲ್ ಚೆನ್ನಾಗಿರಲ್ಲ ಅಂತಾರಲ್ವ, ಹಾಗೆ ನನಗೂ ಕೂಡ ತುಂಬಾ ಮೂಡ್ ಆಫ್ ಆಗ್ಬಿಟ್ರು. ಅಯ್ಯೋ ಉಪ್ಪು ಹಾಕಿಲ್ಲಲ್ವಾ ಅಂತ. ನಾನು ಬೇರೆ ಉಪ್ಪು ಜಾಸ್ತಿ ಮರ್ತೋಗ್ತೀನಿ ಎಲ್ಲ ಅಡುಗೆಗೂ, ಇದಕ್ಕೆ ಹಾಕೇ ಇರಲಿಲ್ಲ. ಎಲ್ಲ ಅಡುಗೆಗೆ ಅಟ್ಲೀಸ್ಟ್ ಲಾಸ್ಟ್ ಆದರೂ ಹಾಕ್ತೀನಿ, ಈ ಅಡುಗೆಗೆ ಹಾಕೇ ಇರಲಿಲ್ಲ ನಾನು. ಪರವಾಗಿಲ್ಲ ಹಾಕೊಂಡು ಬರ್ತೀನಿ ಕೊಡಿ ಅಂತೇಳಿ ತೊಗೊಂಡೋದೆ, ಹಾಕೊಂಡು ಬಂದೆ ಕೂಡ. ಹಾಗೆ ಇವಾಗ ಒಂದ್ಸಲ ಊಟ ಮಾಡಿ ಎದ್ಮೇಲೆ ಫುಲ್ ಫಿನಿಶಿಂಗ್ ಆಗಲ್ಲಲ್ವ, ಹಾಗೋ ಈಗೋ ಏನೋ ನಾಷ್ಟ ಮಾಡ್ಕೊಂಡಿವಿ ಫೈನಲ್ ಆಗಿ. ಈ ಕಡೆ ಕ್ಲಿಯರ್ ಆದ. ಸನಿ ಎಲ್ಲಿ ಹೊಂಟಿವಿ ಸನಿ ನಾವು? ಸನಿ ಎಲ್ಲಿ? ತಾತ ಹತ್ರ ಹೊಂಟಿವ? ಅವ್ವ ಹತ್ರ ಹೊಂಟಿವ? ಅಪ್ಪನೂ ರೆಡಿ ಅದ? ಬೇಬಿ ಚಿಕ್ಕನ್ ಕರ್ಕೊಂಡ್ ಬಂದ. ಬ್ಯಾಗ್ ಎಲ್ಲ ರೆಡಿ ಆಗಿದಾವೆ. ಇವಾಗ ಕಾರ್ ಬರ್ಬೇಕು, ಹೊರಡೋದೊಂದೇ ಬಾಕಿ. ಕಾರ್ ಬರ್ಬೇಕು. ಸನಿ ರೆಡಿ ಆಗ್ತಿದ್ದಾನೆ. ಹೊಸ ಬಟ್ಟೆ ಹಾಕೋಬೇಕೀಗ ಅಂತ ಹೇಳ. ಸನಿ ಹೊಸ ಬಟ್ಟೆ ಹಾಕ್ತಾನೆ ನೋಡಿ. ಬೆಳಗ್ಗೆಲಿಂದ ಅದೇ ಬಟ್ಟೆ ಚೇಂಜ್ ಮಾಡಂದ್ರೆ ಮಾಡಕ್ ರೆಡಿ ಇಲ್ಲ. ಬಟ್ಟೆ ಚೇಂಜ್ ಮಾಡಕ್ ರೆಡಿ ಇಲ್ಲ. ಅದ್ರ ಮೇಲೆ ಬರ್ತೀನಿ ಅಂತ ಹೇಳಿ ರೆಡಿ ಆಗಿದ್ದಾನೆ ನೋಡಿ. ಹೊಸ ಬಟ್ಟೆ ತೆಗ್ದಿಟ್ಟಿದೀನಿ, ರೆಡಿ ಆಗಕ್ ಹಾಕೊಳಕ್ ರೆಡಿ ಇಲ್ಲ. ಫೈನಲ್ ಆಗಿ ಕಾರ್ ಬಂತು, ಹೊರಡ್ತಿದ್ದೀವಿ ನೋಡಿ. ಹಾಗೆ ಈಗ ಏನೋ ಮೂಡ್ ಆನ್ ಆಯಿತು ನಮ್ಮ ತಂಗಿ ಬಂದಮೇಲೆ. ಏನೋ ತುಂಬ ದಿನಗಳಾದ್ಮೇಲೆ ಈ ಥರ ಅಕ್ಕ ತಂಗಿಯವ್ರು ನೋಡಿದಾಗ ಖುಷಿ ಆಗುತ್ತಲ್ವ, ಅದೇ ಥರ ನನಗೂ ಆಯಿತು. ಮೂಡ್ ಆಫ್ ಆಗಿದ್ದು ಕೂಡ ಚೆನ್ನಾಗಾಯಿತು. ಊರ ಕಡೆ ಹೊರಟಿದ್ವಿ ಅಂತಲೂ ಖುಷಿ ಆಯಿತು. ಹಾಗೆ ದಾರಿಲಿ ಹೊರಡ್ತಾ ಇದ್ವಿ ನೋಡಿ. ಸನಿ ಕೂಡ ಅವ್ರ ಚಿಕ್ಕಿಗೆ ತುಂಬಾ ಗೋಳಾಯ್ಕೊಂತ ಇದ್ದ, ಹಾಗೆ ಹೀಗೆ ಅಂತೇಳಿ. ಅವ್ರ ಅಪ್ಪನ ಕೂಡ ಬಿಟ್ಟು ಬಂದಿದ್ವಲ್ವ ಊರಲ್ಲೇ, ಯಾವಾಗ ಬರ್ತಾರೆ ಅದೇ ಥರ ಕ್ವಶನ್ ಮಾಡ್ತಾ ಇದ್ದ. ಊರ ಕಡೆ ಹೋಗ್ತಾ ಇದ್ವಿ ನೋಡಿ. ಹಾಗೆ ಇನ್ನು ಅವರು ಕೂಡ ಸನಿ ಕೂಡ ಹಾಗೆ ಮಾತಾಡ್ಕೊಂತ ಮಲ್ಕೊಂಡ್ಬಿಟ್ಟ ನೋಡಿ. ನಾನು ಹಾಗೆ ಸುಮ್ಮನೆ ದಾರಿಲಿ ನೋಡ್ಕೊಂತ ರಿಲ್ಯಾಕ್ಸ್ ಆಗಿ
ಹೋಗ್ತಾ ಇದ್ದೆ. ಮಲ್ಕೊಂಡಿದ್ದ ನೋಡಿ ಅವನು ಕೂಡ. ತುಂಬ ಬೆಳಗ್ಗೆನೇ ಎದ್ಬಿಟ್ಟಿದ್ದ ಇವತ್ತು. ಫುಲ್ ಊರು ಊರು ಅಮ್ಮ ಊರು ಅವ್ವ ಊರು ಅನ್ಕೊಂತ ಬೆಳಗ್ಗೆನೇ ಎದ್ದಿರೋದ್ರಿಂದ ಬೇಗನೆ ಮಲ್ಕೊಂಡ್ಬಿಟ್ಟು ಫೈನಲ್ ಆಗಿ ಅಮ್ಮನ ಹತ್ರ ಬಂದ್ವಿ. ಸ್ವಲ್ಪ ಹಾಗೆ ಮಾತಿರ್ತಾವಲ್ವ ನಾರ್ಮಲ್ ಆಗಿ, ತುಂಬ ದಿನಗಳ ನಂತರ ಮಾತಾಡಿ ಸುಮ್ಮನೆ ಕುಂತ್ಕೊಂಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್